ನಾವು ರೀಲ್ಸ್ ಮಾಡಲಿಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್. ಹಾಗೆ ರೀಲ್ಸ್ ಎಲ್ಲ ಆಯಿತು ನಮ್ಮದು. ರೀಲ್ಸ್ ಎಲ್ಲ ಆಗಿ ಈಗ ನಾವು ಹೊರಡಿದ್ದೇವೆ. ಸ್ವಲ್ಪ ಮನೆಗೆಲ್ಲ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕು. ಬೇರೆ ಏನಂತ ಹೇಳಿದರೆ ಅಲ್ಲಿ ತೋರಿಸ್ತೇವೆ ನಿಮಗೆ. ತುಂಬ ಸೆಕೆ ಉಂಟು, ಸೆಕೆ ತಡಿಲಿಕ್ಕೆ ಆಗೋದಿಲ್ಲ. ಇದು ನನ್ನ ಹೊಸ ಶೂಸ್ ಆಯಿತಾ. ಅಂದರೆ ಆ್ಯಕ್ಚುಲಿ ನನ್ನ ಆ್ಯನಿವರ್ಸರಿಗೆ ಹಸ್ಬೆಂಡ್ ತೆಗ್ದದು. ಆದರೆ ನಾನು ಇವತ್ತು ರೀಲ್ಸಿಗೆ ಒಂದು ಹಾಕಿದೆ. ಮತ್ತು ಬೇರೆ ಡ್ರೆಸ್ ಎಲ್ಲ ಹಾಕೋದಿಲ್ಲ, ಅದು ಎಲ್ಲ ಆ್ಯನಿವರ್ಸರಿಗೆ ಅದು ಈ ಶೂ ನೋಡಿ ಆಸೆ ಇತ್ತು ತುಂಬ ಹಾಕುವ ಅಂತೇಳಿ, ಒಂದು ರೀಲ್ಸ್ ಮಾಡುವ ಅಂತೇಳಿ. ನೋಡಿ ಈ ಶೂ ಇದು ನನಗೆ ತುಂಬ ಆಸೆ ಇತ್ತು. ಇದು ಹಸ್ಬೆಂಡ್ ತಂದದ್ದು. ನಾನು ಹೇಳ್ತಿದ್ದೆ ಅವರಲ್ಲಿ ನನಗೊಂದು ಸ್ವಲ್ಪ ಈಲ್ಡ್ ಬಂದು ಶೂ ಬೇಕು ರೀಲ್ಸ್ ಮಾಡ್ಲಿಕ್ಕೆ ಅಂತ. ಹಾಗೆ ಹಸ್ಬೆಂಡ್ ಅವ್ರ ಹತ್ರ ಹೇಳಿದ್ದು ನಾನು, ಅವರು ಡ್ಯೂಟಿಗೆ ಹೋಗುವಾಗ ನೀವೊಂದು ತನ್ನಿ, ಎಲ್ಲಿಯಾದ್ರೂ ಶಾಪಿನ ನನಗೆ ತನ್ನಿ ಅಂತೇಳಿ. ಹಾಗೆ ಅವರು ಹೇಳಿದರು, ಮತ್ತೆ ಯಾವುದು ಅಂತ ಹೇಳಿದರು. ಹಾಗೆ ಒಂದು ನಾನು ಈಗೊಂದು ಪ್ಯಾಟರ್ನ್ ಹಾಕಿದ್ದೆ. ಹಾಗೆ ಅದನ್ನು ನೋಡಿ ಒಂದು ಪಿಕ್ ಹಾಕಿದ್ದೆ ಅವರಿಗೆ. ಇದು ನನಗೆ ಮಾತ್ರ ಅಲ್ಲ, ಇವಳಿಗೆ ಸಹ ಆಗ್ತದೆ. ಹಾಗೆ ನನ್ನ ಸೈಜ್ ಮತ್ತೆ ಉಂಟಲ್ಲ ಇವಳದು ಮೂವರ್ದು ಒಂದೇ ಲೆಕ್ಕ, ಚಿನ್ನದು ಸ್ವೀಟಿದು ನಂದು. ಹಾಗೆ ಇದು ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಇವತ್ತು ರೀಲ್ಸಿಗೋಸ್ಕರ ಹಾಕಿದ್ದೇನೆ. ಹಾಗೆ ಚಿನ್ನದೊಂದು ಸಪ್ರೇಟ್ ಅಂದಾಗಿದಂತೆ ಶೂ ಮಾಡಿದಾಳೆ ನೋಡಿಟ್ಟಿದ್ದಾಳೆ. ಅದು ಇವರ ಹತ್ರ ಹೇಳಿದೆ. ಇವರಂದ್ರೆ ಅಲ್ಲಿ ಡ್ಯೂಟಿಗೆ ಹೋಗಲ್ಲ, ಆಚೆ ಈಚೆ ಎಲ್ಲ ಹೋಗ್ತಾರಲ್ಲ. ನಿಂಗೆ ಬೇಡ ಶೂ ನಾಡ್ದಿಗೆ ಕಾಲೇಜ್ ಹೋಗುವಾಗ ಕಾಲೇಜ್ ಒಂದು ಶೂ ತೆಗಿ. ಅವಳಿಗೆ ಸಹ ಉಂಟು, ತೆಗಿಲಿಕ್ಕೆ ಉಂಟು. ಮತ್ತು ಇದು ಕೂಡ ಅವಳಿಗೆ ಕರೆಕ್ಟ್ ಆಗ್ತದೆ, ನಮಗೆ ಎಲ್ಲರೂ ಕೂಡ ಮೂವರಿಗೆ ಸರಿ ಆಗ್ತದೆ. ಆಮೇಲೆ ಇವರು ಡ್ಯೂಟಿಗೆಲ್ಲ ಹೋಗುವಾಗ ಅಲ್ಲಿ ಕೆಲವೆಲ್ಲ ಶಾಪ್ ಸಿಗ್ತದೆ ಇವರಿಗೆ, ಅಂದರೆ ಸಿಗುದಿಲ್ಲ, ಇದಕ್ಕೋಸ್ಕರ ಹೋಗ್ಬೇಕು, ಹುಡುಕಿಕೊಂಡು ಹೋಗ್ಬೇಕು. ನಮಗೆಲ್ಲ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಅಂತ ಹೇಳಿದ್ರೆ ಕೆಲವು ಪರ್ಚೇಸಿಂಗ್ ಮಾಡೋದು ಅಂತ ಹೇಳಿದ್ರೆ ತುಂಬ ಉದಾಸೀನ ಆಗೋದು. ಅಂದರೆ ತುಂಬ ಹೊತ್ತು ನಮಗೆ ಎಂತ ಗೊತ್ತುಂಟು, ಎಷ್ಟು ನೋಡಿದ್ರೆ ಸಾಕಾಗೋದಿಲ್ಲ. ನಿಜವಾಗಿ ಹೆಣ್ಣು ಮಕ್ಕಳು ಹೋಗೋದೇ ಬಾರ್ದು ಒಟ್ಟಿಗೆ. ಅಂದರೆ ಇವರು ನೋಡಿ ತಂದು ಸೆಲೆಕ್ಷನ್ ಸೂಪರ್ ಇರ್ತದೆ. ಹಾಗೆ ಎಲ್ಲ ಕೆಲವು ಕಡೆಗೆಲ್ಲ ಬಟ್ಟೆಗೆಲ್ಲ ಹೋಗ್ತೇವೆ. ಶೂಸಿಗೆ ನಾನು ಇವರಲ್ಲಿ ಹೇಳಿದೆ ಕರೆಕ್ಟ್ ಸೈಜ್ ಮತ್ತು ತಂದಿದ್ದಾರೆ ನೋಡಿ, ಸೂಪರ್ ಉಂಟು ನೋಡಿ ಅಂತೆ, ಸ್ಟೈಲ್ ಉಂಟು ನೋಡಿ, ಚೆಂದ ಕಾಣ್ತದಲ್ಲ. ಹಾಗೆ ರೀಲ್ಸಿಗೆ ಹಾಕಿದ್ದು, ಇದರಲ್ಲಿ ಒಂದು ರೀಲ್ಸ್ ಮಾಡಿದ್ದು. ಆಮೇಲೆ ಬಟ್ಟೆ ಎಲ್ಲ ಆಗಲಿಲ್ಲ, ಹೊಸ ಬಟ್ಟೆ ಶೂಸ್ ನೋಡಿ, ಶೂಸ್. ಆಯ್ತು, ಇನ್ನು ಹೋಗುವ ನಾವು, ಇನ್ನು ಗ್ರೋಸರಿ ಐಟಮ್ ತರಲಿಕ್ಕೆ ಹೋಗುವ. ಹಾಗೆ ಹೋಗಿಗುಂಟು. ಆಯ್ತು, ಹೋಗುವ, ಹೊರಡುವ. ಹೋಗ್ತೇವೆ ಫ್ರೆಂಡ್ಸ್. ಮತ್ತೆ ಅಲ್ಲಿ ನಿಮಗೆ ತೋರಿಸ್ತೇವೆ ಆಯ್ತಾ. ನಿಮ್ಮ ಊರಲ್ಲಿ ಮಳೆ ಏನಾದರೂ ಬರ್ತಾ ಉಂಟಂತ ತಿಳಿಸಿ. ಇಲ್ಲಿ ಮಳೆ ಕಮೆಂಟ್ ಮೂಲಕ ತಿಳಿಸಿ. ಮಳೆ ಬರ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಬರ್ಬೇಕಷ್ಟೇ. ಮಳೆ ಅಲ್ಲ, ಗುಡುಗಿದೆ ಎತ್ತರಿಗೆ, ಹೌದು ಸ್ಟಾರ್ಟಿಂಗ್ ಬರ್ತದೆ. ಸುರು 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 ತಾಪನೆ ಮಾಡ್ತಿದ್ದಾಳೆ. ಇನ್ನು ಫ್ರೆಂಡ್ಸ್ ನೋಡಿ ನಾವು ಹೊರಡಿದ್ದೇವೆ ನೋಡಿ. ಇಲ್ಲಿಗೆ ಹೋಗುದಂತ ನೋಡ್ಬೇಕು, ನಮಗೆ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಲ್ಲ, ಹಾಗೆ ತರ್ಲಿಕ್ಕೆ ಹೊರಡಿದ್ದೇವೆ. ಅಂತ ಆಮೇಲೆ ನಮ್ಮದೆಲ್ಲ ಇಲ್ಲಿ ಡಬಲ್ ರೋಡ್ ಆಗ್ತಾ ಉಂಟು, ಅದೊಂದು ವಿಶೇಷವೇ. ಡಬಲ್ ರೋಡ್ ಆಗೋದೊಂದು ಖುಷಿ ಅಲ್ಲ. ಡಬಲ್ ರೋಡ್ ಫುಲ್ ಆಗಿದೆ, ಆಗ್ತಾ ಉಂಟು. ಈಗ ಸ್ವಲ್ಪ ಬಾಕಿ ಇತ್ತು, ಇದು ಈಗ ಫಿನಿಶ್ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಫುಲ್ ಸ್ವಲ್ಪ ಧೂಳೆಲ್ಲ ಉಂಟು ಹೋಗುವಾಗ. ಆಮೇಲೆ ಬೇರೆ ವಿಶೇಷ ಅಂತ ಹೇಳಿದ್ರೆ, ಚಿನ್ನು ಹೇಳ್ತಾಳೆ, ಅವಳ ಬಾಯಿಂದ ಕೇಳಿ, ಚಿನ್ನು ಮತ್ತೆ ಸ್ವೀಟಿ. ಮಾತಾಡಿ. ವಿಶೇಷ ಎಂತ ಫ್ರೆಂಡ್ಸ್, ನಾವೀಗ ರಿಲಯನ್ಸ್ ಹೋಗ್ತಾ ಇದ್ದೇವೆ. ಎರಡು ಕಡೆ ಕೂಡ ಎರಡು ಕಡೆ ಹೋಗ್ತಿದ್ದೇವೆ. ಮತ್ತೆ ಇಲ್ಲಿ ರೋಡ್ ಎಲ್ಲ ಗಡ ಗಡ ಉಂಟು. ಸ್ವಲ್ಪ ವಿಡಿಯೋ ಕ್ಯಾಮರಾಮ್ಯಾನ್ ಸರಿ ಇದ್ದಾರೆ. ರೋಡ್ ಪ್ರಗತಿಯಲ್ಲಿದೆ ಕೆಲಸ, ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗೆ ನಾವು ಗಡಗಡ ಆಗ್ತಿದ್ದೇವೆ, ಇವರು ಗುಡುಗುಡು ಆಗ್ತಾ ಇದ್ದಾರೆ. ರೋಡೆಲ್ಲ ಗುಂಡಿ ಗುಂಡಿ ಉಂಟು. ಗುಂಡಿ ಗುಂಡಿ ಇಲ್ಲ, ರೋಡ್ ವರ್ಕ್ ಆಗ್ತಾ ಉಂಟು ಅಷ್ಟೇ. ಹಾಗೆ ನಿಮಗೆ ಶೇಕ್ ಆಗ್ತಾ ಉಂಟು ನೋಡಿ, ಆದ್ರೂ ಕೂಡ ನಾನು ವಿಡಿಯೋ ಮಾಡೋದೇ ಗ್ರೇಟ್. ಗಟ್ಟಿಯಲ್ಲಿ ಹಿಡ್ಕೊಂಡು ಕ್ಯಾಮರಾವನ್ನು ಗಟ್ಟಿಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಮತ್ತೆ ಅದು ಮಾಡೋದು ಸರಿ ಹೇಳು. ಕ್ಯಾಮರಾವನ್ನು ಬಾರಿ ಗಟ್ಟಿಯಲ್ಲಿ ಇಟ್ಕೊಂಡಿದ್ದೇನೆ ನಾನು. ವಿಡಿಯೋ ಮಾಡೋದು ಗ್ರೇಟ್ ಅಲ್ವಾ ಫ್ರೆಂಡ್ಸ್ ನೋಡಿ. ಮತ್ತೆ ಆಸ್ಕರ್ ಒಬ್ಬರಿಗೆ ಕೊಟ್ಟು ಓಡಿ ಹೋಗಿದ್ದಾರೆ ಅವಾರ್ಡ್ ತಗೊಂಡು. ಅವರಿಗೆ ಯಾರು ಲೈವ್ ಅಲ್ಲಿ ಅವ್ರ ಮದುವೆ ಪಾಪ ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಅವರ ವಿಡಿಯೋ ನೋಡ್ತಾರೆ. ಯಾರಿಗೆ ಸಿಕ್ಕಿದವರು ಬಂದು ಕಮೆಂಟ್ ಹಾಕಿ, ಗೊತ್ತಾಗ್ತದೆ. ಯಾರಿಗೆ ಸಿಕ್ಕಿದವರು ಬಂದು ಕಮೆಂಟ್ ಹಾಕಿ, ಯಾರಂತ ಗೊತ್ತಾಗ್ತದೆ. ಅವ್ರ ಹೆಸರು ಹೇಳ್ಬಹುದಾ? ಇಲ್ಲ ಹೆಸರು ಹೇಳಿಕ್ಕಿಲ್ಲ, ಅದ ಅವರು ನೋಡ್ತಾರಲ್ಲ ಅವರಿಗೆ. ಆಸ್ಕರ್ ಅವಾರ್ಡ್ ಮಹಾನ್ ಭಾವ ಗಿರೀಶ್ ಕುಮಾರ್. ನಾನು ಕೈ ಮುಗ್ದೆ, ನಮಗೆ ಇಲ್ಲಿ ದೇವಸ್ಥಾನ ಸಿಕ್ಕಿತ್ತು ಹಾಗೆ. ಆಮೇಲೆ ಬೇರೆ ಇದರಲ್ಲಿ ಹೇಳಿ ಬೇಗ ಹೇಳಿ. ದೇವರ ಭಕ್ತಿ ಮಾಡೋದು, ದೇವರದು ಮನಸ್ಸಿನಲ್ಲಿ ಭಕ್ತಿ ಪೂರ್ವಕವಾಗಿ ಎಲ್ಲರಿಗೂ ಕೈ ಮುಗಿಯೋದು. ಫ್ರೆಂಡ್ಸ್, ಈಗ ನಾವು ಇಲ್ಲಿ ಹೆಚ್ಚು ವಿಡಿಯೋ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ನಾವು
ಫಸ್ಟ್ ನಾವು ಡಿ ಮಾರ್ಟಿಗೆ ಹೋದದ್ದು, ಆಮೇಲೆ ಅಲ್ಲಿಂದ ರಿಲಯನ್ಸ್ ಮಾರ್ಟಿಗೆ ಕೂಡ ಹೋಗಿದ್ದೆವು. ಅಲ್ಲಿ ಕೂಡ ಬೇರೆ ಮನೆಗೆಲ್ಲ ಥಿಂಗ್ಸ್ ಬೇಕಿತ್ತು. ಟೈಮ್ ಸ್ಪೆಂಡ್ ಆದದೇ ಗೊತ್ತಾಗಲಿಲ್ಲ. ಆಮೇಲೆ ಯಜಮಾನರು ಹೇಳಿದರು ನಮ್ಮ ಫೇವ್ರೇಟ್ ರೆಸ್ಟೋರೆಂಟಿಗೆ ಹೋಗುವ ಅಂತ. ಈಗ ಬಂದು ರೀಚ್ ಆದೆವು. ನಾವು ಇಲ್ಲಿ ಬಂದ ತಕ್ಷಣ ಸ್ಟಾರ್ಟರಿಗೆ ಆರ್ಡರ್ ಮಾಡಿದೆವು. ಗ್ರೀನ್ ಪೀಸ್ ಆ್ಯಂಡ್ ಎಗ್ ಬಾಯ್ಲ್ಡ್ ಹಾಗೂ ಲೈಟ್ ಮಸಾಲೆ ಹಾಕಿ ಕೊಡ್ತಾರೆ. ಖಾರ ಕಡಿಮೆ, ತುಂಬ ಟೇಸ್ಟ್ ಇರ್ತದೆ, ಹೆಲ್ದಿ ಫುಡ್ ಕೂಡ. ನೋಡಿ ಚಿಕನ್ ತಂದೂರ್ ಪೀಸ್ ಇದು ಸೂಪರ್ ನೋಡಿ. ನೀವು ತಿಂದು ಹೇಳಿ ಸೂಪರ್ ಉಂಟ ಇಲ್ಲ ಅಂತ. ತಂದೂರ್ ಇದು ತಿನ್ನದೆ ತುಂಬ ದಿನ ಆಯಿತು, ತುಂಬ ಸಮಯ ಆಯಿತು. ಇದಕ್ಕೆ ಎಣ್ಣೆ ಕಮ್ಮಿ ಅಲ್ಲ, ಅಲ್ಲಿ ಕೆಂಡಲ್ಲಿ ಬೇಯಿಸೋದು, ಮಸಾಲೆ ಹಾಕಿಕೊಂಡು ಕೆಂಡಲಿಟ್ಟು ಬೇಯಿಸೋದು. ಅದು ಸೂಪರ್ ಉಂಟು, ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಂಟು. ಸ್ವಲ್ಪ ಲಿಂಬೆಳ್ಳಿ ಹಾಕೊಂಡು ತಿನ್ನಬೇಕು, ಇನ್ನೂ ಟೇಸ್ಟ್ ಬರ್ತದೆ. ನೋಡಿ ಇಲ್ಲಿ ನಮ್ಮ ಫೇವ್ರೇಟ್ ಎಗ್ ಮಂಚೂರಿಯನ್ ಹಾಗೂ ಎಗ್ ಫ್ರೈಡ್ ರೈಸ್ ಹಾಗೂ ವೆಜ್ ಬಿರಿಯಾನಿ ನಾವು ಆರ್ಡರ್ ಮಾಡಿದ್ದೆವು. ಮಕ್ಕಳ ಸ್ಪ್ರೈಟ್ ಕುಡಿದಿದ್ದಾರೆ, ನಾವು ಇದು ಸೋಡಾ ಸ್ವಲ್ಪ ಕುಡಿದ್ದೇವೆ. ಮತ್ತೆ ಶುಕ್ರವಾರದ ದಿನ ನಮ್ಮ ಮನೆಯಲ್ಲಿ ಯಾವಾಗಲೂ ದೇವರಿಗೆ ಹೂವಿನ ಅಲಂಕಾರ, ಪೂಜೆ ಕಾರ್ಯಕ್ರಮ ಹಾಗೂ ದಿನಾಲು ರಾತ್ರಿ ಮಕ್ಕಳು ದೇವರಿಗೆ ದೀಪವನ್ನು ಹಚ್ಚಿ ಭಜನೆಯನ್ನು ಕೂಡ ಹೇಳ್ತಾರೆ. ದೇವರ ಭಯ, ಭಕ್ತಿ, ಸಂಸ್ಕಾರ ಇದನ್ನೆಲ್ಲವನ್ನು ನಾವು ಮಕ್ಕಳು ಸಂದಿರುವಾಗಲೇ ಪಾಲಿಸಿಕೊಂಡು ಬಂದಿದ್ದೀವಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ. ಇವತ್ತು ಬಸಳೆ ಮತ್ತು ಬೇಳೆ ಸಾಂಬಾರು ಮಾಡಿದ್ದು. ಹಾಗೆ ಹಸ್ಬೆಂಡ್ ಹೇಳಿದರು ಬಾಳೆಕಾಯಿ ಉಂಟು. ಅವರು ಡ್ಯೂಟಿಗೆ ಹೋಗಿದ್ದಾಗ ಬಾಳೆಕಾಯಿ ತಂದಿದ್ರು ತುಂಬ ಬರುವಾಗ. ಅದು ಸ್ವಲ್ಪ ತಂದದಲ್ಲ, ತುಂಬ ತಂದಿದ್ದಾರೆ. ಬೇರೆ ಬೇರೆ ವೆರೈಟಿ ಮಾಡಿ ಆಗಿದೆ. ಸುಕ್ಕ ಮಾಡಿದ್ದೇನೆ, ಆಮೇಲೆ ಎಂತರಿ ಮಾಡಿದ್ದು, ಫ್ರೈ ಕೂಡ ಮಾಡಿದ್ದೀವಿ. ಇದೇ ರೀತಿ ಫ್ರೈ ಮಾಡಿದ್ದೀವಿ. ಹಾಗೆ ನೋಡಿ ಈಗ ಅವರು ಕಟ್ಟಿಂಗ್ ಮಾಡ್ತಿದ್ದಾರೆ. ಇವತ್ತು ಅವರದ್ದು ಸ್ಪೆಷಲ್ ಬಾಳೆಕಾಯಿ ಫ್ರೈ ಮಾಡ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಅದಕ್ಕೆ ಮಸಾಲೆ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿದರೆ, ಕಡಲೆ ಹುಡಿ ಹಾಕಿದ್ದಾರೆ, ಮೆಣಸಿನ ಹುಡಿ ಹಾಕಿದ್ದಾರೆ, ಉಪ್ಪು ಹಾಕಿದ್ದಾರೆ, ಇಂಗು ಹಾಕಿದ್ದಾರೆ, ಸ್ವಲ್ಪ ಜೀರಿಗೆ ಹಾಕಿದ್ದಾರೆ, ಆಮೇಲೆ ನೀರು ಹಾಕಿ ಕಲಸಿಟ್ಟಿದ್ದಾರೆ ಮಿಕ್ಸ್ ಮಾಡಿ. ಹಾಗೆ ಅದನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಇವತ್ತು ಅವರೇ ಮಾಡ್ತಾರಂತೆ. ನಮ್ದು ಸ್ಪೆಷಲ್ ಇವತ್ತು ಬಜ್ಜಿ, ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಪೋಡಿ ಹೇಳ್ತೇವೆ ನಾವು, ಬಾಳೆಕಾಯಿ ಬಜ್ಜಿ. ನೋಡಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ, ಚಂದ ಕಟ್ಟಿಂಗ್ ನೋಡಿ, ಮಿಷಿನ್ ಕಟ್ಟಿಂಗ್. ಇದು ಮಿಷಿನ್ ಕಟ್ಟಿಂಗ್ ಅಂತಾರೆ. ಅಂದರೆ ಅವರು ತುಂಬ ತೆಳು ರೀತಿ ಕಟ್ ಮಾಡ್ತಾರೆ. ಕಟ್ಟಿಂಗಲ್ಲೆಲ್ಲ ಅವರು ಭಾರಿ ಎಕ್ಸ್ಪರ್ಟ್ ಮಾಡಿ. ಈ ತೆಳು ಮಾಡಿದರೆ ಮಾತ್ರ ತಿನ್ನಲಿಕ್ಕೆ ಟೇಸ್ಟ್. ಅವರು ಮೊದಲು ಬ್ಯಾಚುಲರ್ ಇರುವಾಗ ಕೂಡ ಎಲ್ಲ ಫುಡ್ಡಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ. ಮದುವೆ ಆದ ಮೇಲೆ ಕೂಡ ಹಾಗೆ ಅವರಿಗೆ ಫುಡ್ ಮಾಡೋದು, ಒಂದೊಂದು ರೆಸಿಪಿ ಮಾಡಿ ಕೊಡೋದು, ಅದೆಲ್ಲ ತುಂಬ ಇಂಟ್ರೆಸ್ಟ್ ಅವರಿಗೆ. ಹಾಗೆ ಒಂದೊಂದು ಮಾಡ್ತಾರೆ ನಮಗೆಲ್ಲ ಅಲ್ಲ ರೀ. ಹಾಗೆ ಪದಾರ್ಥ ಆಗಿದೆ, ಬಸಳೆ ಮತ್ತು ಬೇಳೆ ಮಾಡಿಟ್ಟಿದ್ದೇವೆ. ಸ್ವಲ್ಪ ನನಗೆ ಹೊಟ್ಟೆ ನೋವು ಆಗ್ತಿತ್ತು ಬೆಳಿಗ್ಗೆ, ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ ನಾನು. ಹಾಗೆ ಅವರು ಮಾಡ್ತೇನೆ ಅಂತ ಹೇಳಿದರು. ಹಾಗೆ ನೋಡಿ ಹಸ್ಬೆಂಡೆಲ್ಲ ಹೆಲ್ಪ್ ಮಾಡಿದರೆ ಒಂದು ನಮಗೂ ಕೂಡ ಭಾರ ಕಮ್ಮಿ ಆಗ್ತದೆ ಕಿಚನಿದು. ಇನ್ನು ಫ್ರೈ ಮಾಡುವ. ಬಿಸಿಯಾಗಿದಾ ಎಣ್ಣೆ? ಇದನ್ನೊಂದು ನೀವು ನೋಡಿರ್ಬೋದು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ. ಇದು ನಮ್ಮ ಕಬ್ಬಿನ ಬಣ್ಣ. ಅವರು ನೀರು ಹಾಕಿ ಕಷ್ಟ ಮಾಡ್ತೊಮ್ಮೆ, ಅದು ನಿಮಗೆ ಸೌಂಡ್ ಬರ್ತಾ ಉಂಟು. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು. ನಾವು ಕಬ್ಬಿನ ಬಣ್ಣದಲ್ಲಿ ಯೂಸ್ ಮಾಡಿ ಮಾಡೋದೆಲ್ಲ ಸಹ ಮಾತ್ರ ತುಂಬ ಟೇಸ್ಟ್ ಆಗಿದೆ. ಹೆಲ್ತಿಗೆ ಕೂಡ ಬೆಸ್ಟ್. ಹಾಗೇನು ಫ್ರೈ ಮಾಡ್ತಾರೆ ನೋಡಿ, ಎಷ್ಟು ತೆಳು ಮಾಡಿದ್ದಾರೆ ನೋಡಿ. ತೋರಿಸಿ ಒಂದು ಪೀಸು, ಅದಷ್ಟು ತೆಳು ಆಗಬೇಕು. ತೋರಿಸ್ತೀನಿ, ತುಂಬ ತೆಳು ಮಾಡ್ತಾರೆ ನೋಡಿ, ಅಷ್ಟು ತೆಳು ಮಾಡ್ತಾರೆ. ಅದು ಟೇಸ್ಟ್ ಆಗ್ತದೆ ಫ್ರೈ ಆಗಿ ಬಂದ ಮೇಲೆ. ತಿನ್ನಲಿಕ್ಕೆ ಟೇಸ್ಟ್ ಇಲ್ಲ, ತೆಳು ಆದ್ರೆ ಮಾತ್ರ ತಿನ್ನಲಿಕ್ಕೆ ಟೇಸ್ಟ್. ದಪ್ಪ ಮಾಡಬಾರ್ದು, ದಪ್ಪ ಮಾಡಿದರೆ ಅಷ್ಟು ಒಳ್ಳೆ ಆಗುದಿಲ್ಲ. ಎಣ್ಣೆ ಕಾದ ನೋಡೋದು ಹೇಗೆ ಗೊತ್ತುಂಟಾ? ಸ್ವಲ್ಪ ಹಾಗೆ ಎಣ್ಣೆ ಇರುವಾಗ ಸ್ವಲ್ಪ ನೀರನ್ನು ಹಾಗೆ ನೋಡಿ, ನಾವು ಕಾದ್ರೆ ಒಳ್ಳೆ ಪಟಪಟ ರಪ್ಪ ಬರ್ತದೆ, ಫಾಸ್ಟಲ್ಲಿ ಪಟಪಟ ಬರ್ತದೆ. ಈಗ ಕಾಯಿಲ್ಲ, ಇನ್ನು ಕಾಯಿಲ್ಲ ಅಷ್ಟೇ, ಸ್ವಲ್ಪ ಬಿಡುವ. ನೀವು ಭಯಂಕರ ಮಾಡಿ. ಮೊನ್ನೆ ಅರ್ಧ ಕಿಲೋ ತಂದದ್ದು ಕೋಡುಗಡಲೆ, ಒಳ್ಳೆ ಉಂಟು ನೋಡಿ, ಒಳ್ಳೆ ಟೇಸ್ಟ್ ಉಂಟು. ಒಳ್ಳೆ ಉಪ್ಪೆಲ್ಲ ಸರಿಯಲ್ಲಿ ಫ್ರೈ ಮಾಡಿದ್ದಾರೆ, ಉಪ್ಪೆಲ್ಲ ಹಾಕೊಂಡು ಫ್ರೈ ಮಾಡಿದ್ದಾರೆ. ಈಗ ಒಳ್ಳೆ ಚಂದ ತಿನ್ನಲಿಕ್ಕೆ. ಕಷ್ಟ ಬಿಡಿಸೋದು ಕಷ್ಟ, ಬಿಡಿಸಿ ಕೊಟ್ಟರೆ ಇನ್ನು ತಿನ್ಬೋದು. ಕ್ಷಮೆ, ಸ್ವಲ್ಪ ಬಿಡಿಸಿ ಕೊಡು ನನಗೆ, ನನಗೆ ಬಚ್ಚೋದು ಬಿಡಿಸ್ಲಿಕ್ಕೆ. ತಿನ್ನಲಿಕ್ಕೆ ತಿಂತೆ ನಾನು, ಬಿಡಿಸಿ ಕೊಟ್ಟರೆ ನೋಡಿ. ಈಗ ಈ ರೀತಿ ಸೌಂಡ್ ಬಂದರೆ ಅದು ಒಳ್ಳೆ ಕಾದಿದಂತ ಅರ್ಥ.
ನೋಡಿ ಉಪದ್ರ ನೋಡಿ, ಈ ರಜೆಗೆ ಭಯಂಕರ ಉಪದ್ರ ಹೇಳೋದು. ರಜೆ ಸಿಕ್ಕಿತ್ತಲ್ಲ ಈಗ ಎಲ್ಲ ತುಂಬ ಉಪದ್ರ ಮಾಡ್ತಿದ್ದಾಳೆ. ಎಣ್ಣೆ ಒಳ್ಳೆ ಕಾದಿದೆ ನೋಡಿ, ಒಂದೊಂದು 4 ಬಿಡುವ, ಸಣ್ಣ ಕಾವಲೆಲ್ಲ ಸ್ವಲ್ಪ ಎಣ್ಣೆ 4 ಒಟ್ಟಿಗೆ ಬಿಡಬೇಡಿ, ಒಂದೊಂದು ಬಿಡಿ. ಇನ್ನು ನೆಕ್ಸ್ಟ್ ರೆಸಿಪಿ ಎಲ್ಲ ನಮ್ಮ ಚಿನ್ನದ ಬರ್ತದೆ ತಾನೆ, ನೋಡಿ. ಜ್ಯೂಸ್ ರೆಸಿಪಿ ಆಗ್ತದೆ. ಲಾಸ್ಟ್ ಇಯರ್ ರಜೆಗೆಲ್ಲ ಫುಲ್ ಜ್ಯೂಸ್ ಅವಳು, ಬೇರೆ ಬೇರೆ ವೆರೈಟಿ ಜ್ಯೂಸ್. ಈಗ ನಿನ್ನೆ ಕೇಕ್ ಹೇಗೆ ಮಾಡೋದು ನೋಡ್ತಾ ಇದ್ದಾರೆ. ಕೇಕ್ ಮಾಡಿ ತಿನ್ನೋರು ಯಾರಪ್ಪ? ಇಬ್ರಿಗೆ ಹೇಳ್ತಾರೆ ಮತ್ತೆ. ಮತ್ತೆ ನಮ್ಮ ಒಟ್ಟಿಗೆ ಇದು ಬೇಕು, ಯಾವುದು ದಾಳಿಂಬೆ ಸಿಪ್ಪೆ ಬೇಕಾಗ್ತದೆ ನೋಡಿ. ಇದು ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಕಾಯಬೇಕಿದ್ದು ಒಳ್ಳೆ. ನೋಡಿ ಇಲ್ಲಿ ಫ್ರೈ ಮಾಡಿದ್ದು ಇದು ಒಳ್ಳೆ ಚೆಂದಾಗಿದೆ. ಈಗ ತಿನ್ನುವ, ಹೇಗೆ ಆಗಿದೆ ನೋಡುವ. ಬಿಸಿ 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 ಸೂಪರ್ ಉಂಟು, ಬಿಸಿ ಬಿಸಿ ಉಂಟು, ಒಳ್ಳೆ ಕ್ರಿಪ್ಸಿ ಉಂಟು, ಟೇಸ್ಟ್ ಉಂಟು. ಮನೆಯಲ್ಲಿ ವೆಜ್ ಪದಾರ್ಥ ಮಾಡಿದರೆ ಇದೆಲ್ಲ ಒಳ್ಳೆ ಕಾಂಬಿನೇಷನ್. ಅದಕ್ಕೆ ಒಂದು ಫ್ರೈ ಮಾಡಿ, ಬಾಳೆಕಾಯಿ ಫ್ರೈ ಮಾಡಿದರೆ ಆಯಿತು, ವೆಜ್ ತನ್ನಷ್ಟಕ್ಕೆ ಒಳ್ಳೆ ಹೋಗ್ತದೆ ಊಟಲ್ಲ. ಊಟ ಸೂಪರ್ ಆಗ್ತದೆ. ಇದೊಂದು ಇದ್ರೆ ಸಾಕು. ನಮ್ಮ ಒಳ್ಳೆ ಚಿಕನ್ ಕಬಾಬ್ ನಾನು ಉಂಟು, ಇದು ಕಬಾಬ್ನಿಂದ ಆಗ್ತದೆ. ಇದು ನೀವು ಸಹ ಒಂದು ಮಾಡಿ ನೋಡಿ, ಟ್ರೈ ಮಾಡಿ, ಇದರ ಟೇಸ್ಟ್ ನೋಡಿ, ಆಮೇಲೆ ಕಮೆಂಟ್ ಸೆಕ್ಷನ್ಗೆ ಹಾಕಿ ಒಳ್ಳೆ ಉಂಟಾ ಇಲ್ವ ಅಂತ. ಈಗ ಬನಾನಾ ಮಿಲ್ಕ್ ಶೇಕ್ ಮಾಡ್ತೇನೆ. ಈಗ ನೋಡಿ, ಈಗ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕ್ಯಾಶ್ನೆಟ್ ಹಾಕಿ ತಿನ್ನೋದು, ಕುಡಿಯೋದು. ಕೈಯಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವಳು ಅಪರೂಪದ ಜನ, ಅಪರೂಪಕ್ಕೆ ಹೆಲ್ಪ್ ಮಾಡೋದು. ನೋಡಿಗೆ ಮತ್ತೆ ಈಗ ಸಮ್ಮರಿಗೆಲ್ಲ ನಾನು ಜ್ಯೂಸ್ ಮಾಡ್ತಾ ಇರ್ತೇನೆ, ಅದು ಒಳ್ಳೇದಲ್ಲ ಕುಡಿಲಿಕ್ಕೆ, ಅಲ್ಲ ಮಮ್ಮಿ? ತೋರಿಸ್ತಾ ಇರು. ಸಮ್ಮರ್ ಸೀಸನ್ಗೆ ನಾನು ಎಲ್ಲ ಐಟಮ್ ತರ್ತೇನೆ, ನೀನು ಒಂದೊಂದು ಜ್ಯೂಸ್ ವೆರೈಟಿ ಜ್ಯೂಸ್ ಮಾಡಿ ತೋರಿಸ್ತೀನಿ. ಮೊನ್ನೆ ಸಹ ಡ್ಯಾಡಿ ದಾಳಿಂಬೆ ಎಲ್ಲ ತಂದಿದ್ದೆ, ಅದೆಲ್ಲ ಜ್ಯೂಸ್ ಎಲ್ಲ ಆಗಿದೆ. ಈಗ ಇದಕ್ಕೆ ಸಹ ದಾಳಿಂಬೆ ಹಾಕ್ಬೋದು. ಹಾಕ್ಬೋದು ನೋಡಿ, ದಾಳಿಂಬೆ ಕೂಡ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ನಾನು ಅಲ್ಲಿಟ್ಟದ್ದು. ಸಾಕು. 5 ಬನಾನದಲ್ಲಿ ಇಷ್ಟು ಆಗ್ತದೆ ನೋಡಿ. 5 ಸಾರಿ 7 ಬನಾನ ಹಾಕಿದೆ. ಈಗ ನೋಡಿ, ಅದಕ್ಕೆ ಸ್ವಲ್ಪ ಕ್ಯಾಶ್ನೆಟ್ ಹಾಕ್ತಿದ್ದಾಳೆ. ಅವಳಿಗೆ ಕಿಚನಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋದೆಲ್ಲ ತುಂಬ ಇಷ್ಟ, ಅದು ಒಳ್ಳೆಯದು ಆ ಹ್ಯಾಬಿಟ್. ಈಗ ರಜೆ ಸಿಕ್ಕಿದಲ್ಲ, ಸೊ ಇದನ್ನೆಲ್ಲ ಮಾಡ್ತಿದ್ದಾಳೆ ಒಂದೊಂದು ವೆರೈಟಿ. ಅದೆಂತ ಹೇಳು? ಅದು ದಾಳಿಂಬೆ. ಹೇಳಾಗಿ ದಾಳಿಂಬೆ ಅಂತ. ಚೆಲ್ಬೇಡ ಚಿನ್ನು, ಅವಳಿಗೆ ಜೋರು ಮಾಡೋದು ನಾನು. ಚೆಲ್ಬೇಡ, ಮೆಲ್ಲ ಹಾಕು ಅಂತೇಳಿ. ಸ್ವಲ್ಪ ಹಾಕು. ಇವರು ನೋಡಿ, ತಂದೆ ಮಗಳು. ಒಳ್ಳೆ ಸೂಪರ್ ಆಗಿದೆ ಜ್ಯೂಸ್. ಥ್ಯಾಂಕ್ ಯು. ಒಳ್ಳೆ. ಇದಕ್ಕೆ ಏನೋ ಐಟಮ್ ಹಾಕಿದ್ವಿ? ಅದೆಲ್ಲ ಸೀಕ್ರೆಟ್. ಸಿಗದಾ? ಮಿಲ್ಕ್ ಶೇಕ್ ಇದು, ಬನಾನಾ ಮಿಲ್ಕ್ ಶೇಕ್. ಒಳ್ಳೆ ಸೂಪರ್ ಆಗ್ತದೆ, ಸಮ್ಮರ್ ಸೀಸನಿಗೆಲ್ಲ ಬೆಸ್ಟ್ ಹೆಲ್ತಿಗೆ. ಗೇರು ಬೀಜ ಮತ್ತು ಇದು ಹಾಕಿದಲ್ಲ ದಾಳಿಂಬೆ, ಸೂಪರ್ ಆಗ್ತದೆ ನಿಮಗೆ. ಇನ್ನು ಈ ಜ್ಯೂಸ್ ಅನ್ನು ಮಮ್ಮಿಗೆ ಮತ್ತು ಅಕ್ಕನಿಗೆ ಕೊಟ್ಟು ಬರ್ತೇನೆ, ನಾನು ಕುಡ್ತಾರೆ. ನೋಡಿ, ಎಲ್ಲ ರೆಡಿ ಆಯಿತು. ಪೋಡಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲ ರೆಡಿ ಆಯಿತು ನೋಡಿ. ಈಗ ನಮಗೆ ನೆಕ್ಸ್ಟ್ ಇದು ಊಟಕ್ಕೆ ಒಂದು ಸೈಡ್ ಡಿಶ್, ವೆಜ್ ಊಟಕ್ಕೆ ಸೂಪರ್. ಫ್ರೆಂಡ್ಸ್, ಈಗ ವಿಡಿಯೋ ನೋಡ್ತಾ ನಿಮಗೆ ಎಂಡ್ ಆಗದೆ ಗೊತ್ತಾಗಿರಲಿಕ್ಕಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.